ಮೇಲೆ ತರಲಿಲ್ಲ. ಆ ಕಾರಣಕ್ಕೆ ಒಂದು ಕಟ್ ನೀರು ಕೊಡುವಂತ ದಯಮಾಡಿ ಈ ಇರೋ ನೀರಲ್ಲೇ ಒಂದು ಅವಕಾಶ ತಾವು ಈಗ ಬಂದ ರೈತರ ಒತ್ತಾಯ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗೋ ಸರ್ಕಾರಿಗೋ ತಿಳಿಸುವಂತದ್ದು ದಯಮಾಡಿ ಮಾಡಿ. ಇಲ್ಲ ನಮ್ಮ ಅಧ್ಯಕ್ಷ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಅದನ್ನ ತಕ್ಷಣ ನಾವು ಬೀದಿಗೆ ಇಳಿಬೇಕು ಅಂತ ಒಂದು ರಸ್ತೆ ತಡೆ ಮಾಡುವಂತ ಅನಿವಾರ್ಯ ಆದ್ರೆ ರಸ್ತೆ ತಡೆ ಮಾಡುವಂತ ಮಟ್ಟಕ್ಕೆ ಹೋಗ್ತೀವಿ. ತಾಲೂಕ್ ದಂಡಾಧಿಕಾರಿ ನಿಮ್ಮ ಕ್ಷಮ ಇದನ್ನ ವಿಚಾರನ ಗಮನಿಸಿರ್ತಾರೆ. ನೀರಂತೂ ಕುಡಿಯೋ ನೀರ್ನ ಬೆಂಗಳೂರು ಮೈಸೂರು ಕೊಡುವಂತದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ನಮ್ಮ ಅಲ್ಲಿರೋ ನಮ್ಮ ಬಂಧುಗಳೇ ನಮ್ಮವರೇ ಕೊಡ್ಬೇಕು. ಅದೇ ಸಲ ಅವ್ರು ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೆಳೆ ಒಣಗಿಸುವಂತದ್ರಲ್ಲಿ ಅರ್ಥ ಇಲ್ಲ. ಬೆಳೆ ಒಣಗಿಸೋದು ಉಳಿಸ್ಕೊಳ್ಳುವಂತ ಪ್ರಯತ್ನ ಆಗ್ಲಿ, ಕುಡಿಯೋ ನೀರ್ದು ಆಗ್ಲಿ, ಪ್ರಕೃತಿ ಯಾವಾಗ್ಲೂ ಗಣ್ಯ ಮಾಡಿರೋದು ಬಂದೇ ಬರ್ತದ. ಇವತ್ತು ಒಂದು ಇಲ್ಲಿ ತನಕ ತಡ ಆಗಿದ್ರೆ ಬಂದೇ ಬರ್ತದೆ ನೀರಿತ್ತು. ಈಗ ಕೆಲವು ಭಾಗದಲ್ಲಿ ಅಲ್ಲಲ್ಲೇ ಮಳೆ ಆಗೈತೆ, ನಮ್ ಕಡೆ ಮಳೆನೇ ಆಗಿಲ್ಲ. ಕೊಡೋದ್ಮೇಲೆ ಒಂದ್ 2 ದಿವಸ ಮಳೆ ಬೀಳ್ತು ನಿಂತೋಗಿದೆ. ಇನ್ಫ್ಲೋನ 500 ಕ್ಯೂಸಸ್ 600 ಕ್ಯೂಸಸ್ ಬಂದಾಗ 2000 ಬಂತು ಅಂದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಮಂಜಾಟ್ ಮಾಡುವಂತದ್ನ ತಾವು ಮೇಲೆ ತರಲಿಲ್ಲ. ಆ ಕಾರಣಕ್ಕೆ ಒಂದು ಕಟ್ ನೀರು ಕೊಡುವಂತ ದಯಮಾಡಿ ಈ ಇರೋ ನೀರಲ್ಲೇ ಒಂದು ಅವಕಾಶ ತಾವು ಈಗ ಬಂದ ರೈತರ ಒತ್ತಾಯ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗೋ ಸರ್ಕಾರಿಗೋ ತಿಳಿಸುವಂತದ್ದು ದಯಮಾಡಿ ಮಾಡಿ. ಇಲ್ಲ ನಮ್ಮ ಅಧ್ಯಕ್ಷ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಅದನ್ನ ತಕ್ಷಣ ನಾವು ಬೀದಿಗೆ ಇಳಿಬೇಕು ಅಂತ ಒಂದು ರಸ್ತೆ ತಡೆ ಮಾಡುವಂತ ಅನಿವಾರ್ಯ ಆದ್ರೆ ರಸ್ತೆ ತಡೆ ಮಾಡುವಂತ ಮಟ್ಟಕ್ಕೆ ಹೋಗ್ತೀವಿ. ತಾಲೂಕ್ ದಂಡಾಧಿಕಾರಿ ನಿಮ್ಮ ಕ್ಷಮ ಇದನ್ನ ವಿಚಾರನ ಗಮನಿಸಿರ್ತಾರೆ. ನೀರಂತೂ ಕುಡಿಯೋ ನೀರ್ನ ಬೆಂಗಳೂರು ಮೈಸೂರು ಕೊಡುವಂತದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ನಮ್ಮ ಅಲ್ಲಿರೋ ನಮ್ಮ ಬಂಧುಗಳೇ ನಮ್ಮವರೇ ಕೊಡ್ಬೇಕು. ಅದೇ ಸಲ ಅವ್ರು ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೆಳೆ ಒಣಗಿಸುವಂತದ್ರಲ್ಲಿ ಅರ್ಥ ಇಲ್ಲ. ಬೆಳೆ ಒಣಗಿಸೋದು ಉಳಿಸ್ಕೊಳ್ಳುವಂತ ಪ್ರಯತ್ನ ಆಗ್ಲಿ, ಕುಡಿಯೋ ನೀರ್ದು ಆಗ್ಲಿ, ಪ್ರಕೃತಿ ಯಾವಾಗ್ಲೂ ಗಣ್ಯ ಮಾಡಿರೋದು ಬಂದೇ ಬರ್ತದ. ಇವತ್ತು ಒಂದು ಇಲ್ಲಿ ತನಕ ತಡ ಆಗಿದ್ರೆ ಬಂದೇ ಬರ್ತದೆ ನೀರಿತ್ತು. ಈಗ ಕೆಲವು ಭಾಗದಲ್ಲಿ ಅಲ್ಲಲ್ಲೇ ಮಳೆ ಆಗೈತೆ, ನಮ್ ಕಡೆ ಮಳೆನೇ ಆಗಿಲ್ಲ. ಕೊಡೋದ್ಮೇಲೆ ಒಂದ್ 2 ದಿವಸ ಮಳೆ ಬೀಳ್ತು ನಿಂತೋಗಿದೆ.